ಇತ್ತೀಚಿನ ದಿನಗಳಲ್ಲಿ ಕೆರೆಗೋಡು ಗ್ರಾಮದಲ್ಲಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲು ತೂರಾಟ ಮಾಡಿ ಕಿಟಕಿಗಳನ್ನು ಒಡೆದು ಹಾಕಿ ಅಶಾಂತಿ ಸೃಷ್ಟಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಬ್ಯಾನರ್ಗಳನ್ನು ಹರಿದು ಹಾಕಿರುವ ವಿಕೃತ ಮನಸ್ಸಿನ ಬಿಜೆಪಿ ಪಕ್ಷದ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸುವಂತೆ ಹಾಗೂ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಕುರುಬ ಸಮುದಾಯದ ಮುಖಂಡರಿಂದ ಮನವಿ ನೀಡಲಾಯಿತು. ಸರ್, ತಮ್ಮದೇ ಸರ್ಕಾರ ಇದೆ, ಯಾವುದೇ ಸರ್ಕಾರ ಇರಲಿ, ಇವತ್ತು ನಮ್ಮದೇ ಸರ್ಕಾರ ಇರಬಹುದು, ನಾವು ಕಾನೂನು ವಿರುದ್ಧವಾಗಿ ಹೋಗಲ್ಲ. ಇವತ್ತು ಕಾನೂನು ರೀತಿಯಲ್ಲಿ ನಾವು ನಮ್ಮದೇ ಸರ್ಕಾರ ಇದ್ರೂ ಸಹ ಅವನ ಕಾನೂನು ರೀತಿಯಲ್ಲೇ ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಇವತ್ತು ಮನವಿ ಕೊಡ್ತಾ ಇದ್ದೀವಿ. ನಾವು ಅವ್ರ ರೀತಿ ಗಲಾಟೆಗೆ ಹೋಗಿಲ್ಲ, ದಬ್ಬಾಳಿಕೆಗೆ ಹೋಗಿಲ್ಲ, ಗೂಂಡಾಯಿಸಂ ಮಾಡ್ತಾ ಇಲ್ಲ. ಸರ್ಕಾರ ಇದೆ, ಕಾನೂನು ವ್ಯವಸ್ಥೆ ಇದೆ, ಅದ್ರ ಮುಖಾಂತರ ಇವತ್ತು ಮನವಿ ಕೊಟ್ಟಿದ್ದೇವೆ. ಕೊಟ್ಟಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇಂಥ ಗೂಂಡಾಗರಿಯನ್ನ ದಮನ ಮಾಡಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಶಾಂತಿ ಕದಡಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳು ಇದರ ವಿರುದ್ಧ ಕಡಿವಾಣ ಹಾಕಲೇಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತೇನೆ.